Good morning, guys. Show that the following pair of curve intersect each other orthogonally. R to the power of n is equals to a to the power of n cos n theta and r to the power of n is equals to b to the power of n sin n theta. It is very important for 7 to 8 marks in every question paper under VTU. Okay. Next, consider r to the power of n is equals to a to the power of cos n theta. Okay now. Then we consider log on both sides. Log r to the power of n is equals to log a to the power of n plus log of cos n theta. N into log of r is equals to n into log of a. Okay. Next, plus log of cos n theta. Next, differentiate with respect to theta. Then n into log r is equals to 1 by r into dr by d theta. Next, n into log a is equal to, there is no theta and r, then we called as 0. Okay. Plus log cos n theta differentiate is 1 by cos n theta minus cos n theta is minus sin theta differentiate is. Next, cos n theta is equal into n theta is equals to n. ಓಕೆನಾ. ಯಾವ ಥರ ಬಂದಿದೆ ಅಂದರೆ ಇಲ್ಲಿ log cos n theta is equals to 1 by cos n theta. ಓಕೆನಾ. ಇಲ್ಲಿ 1 ಬೈ ಕಾಸ್ ಎನ್ ತೀಟಾ ಅಂತ, ಇದಕ್ಕೆ ಲಾಗ್ ಕಾಸ್ ಎನ್ ತೀಟಾಗೆ ಹೆಂಗೆ ಅಂದರೆ 1 ಬೈ ಕಾಸ್ ಎನ್ ತೀಟಾ ಬರ್ಕೊಂಡ್ಬಿಟ್ಟು ಕಾಸ್ ಎನ್ ತೀಟಾಗೆ ಡಿಫ್ರೆನ್ಷಿಯೇಟು ಮೈನಸ್ ಸೈನ್ ಎನ್ ತೀಟಾ ಮತ್ತು ಸೈನ್ ಎನ್ ತೀಟಾಗೆ ಎನ್ ಇರೋದ್ರಿಂದ ಎನ್ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಎನ್ ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟು ಇದು ಫಾರ್ಮುಲಾ ಆಗಿರುತ್ತೆ. ನೆಕ್ಸ್ಟು ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ಪಿಗೆ ಬಂದರೆ ಇದ್ರದ್ದು ಫಾರ್ಮುಲಾ ಕಾಟ್ ಪೈ 1. ಓಕೆನಾ. ಬಿಕಾಸ್ ನಾವು ಇದನ್ನು ಕಾಟ್ ಪೈ ಅಂತೀವಿ. ಇಲ್ಲಿ ಇನ್ನೊಂದು ಈಕ್ವೇಷನ್ ಇರೋದ್ರಿಂದ ನಾವು ಕಾಟ್ ಪೈ 1 ಅಂತ ತೊಗೊಂಡಿದ್ದೀವಿ. ಓಕೆನಾ. ನೆಕ್ಸ್ಟು ಇದ್ರದ್ದು ಮೈನಸ್ ಸೈನ್ ಎನ್ ತೀಟಾ ಮತ್ತು ಇದ್ರದ್ದು ಅಷ್ಟು ಏನಾಗಿರುತ್ತೆ ಅಂದರೆ ಈ ಟರ್ಮಿಂದು ಮೈನಸ್ ಎನ್ ಟ್ಯಾನ್ ಎನ್ ತೀಟಾ ಅಂತ ಕಾಲ್ ಮಾಡ್ತೀವಿ. ಇಲ್ಲಿ ಮೈನಸ್ಸು ಮತ್ತು ಎನ್ನ ಈ ಕಡೆ ಕಳಿಸ್ಬಿಟ್ಟಿದ್ದೀವಿ. ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ಎನ್ ತೀಟಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಎನ್ ತೀಟಾ. ನೆಕ್ಸ್ಟ್ ಕಾಟ್ ಪೈ 1, ಎನ್ ಮತ್ತು ಮೈನಸ್ ಎನ್ ಗೆಟ್ ಕ್ಯಾನ್ಸಲ್ ಆಗಿರುತ್ತೆ. ಕಾಸ್ ಪೈ 1 ಇಸ್ ಈಕ್ವಲ್ಸ್ ಟು ಕಾಟ್ ಟ್ಯಾನ್ ತೀಟಾಗೆ ಫಾರ್ಮುಲಾ ಪೈ ಬೈ 2 ಪ್ಲಸ್ ಎನ್ ತೀಟಾ ಇಲ್ಲಿದೆ ನೋಡಿ. ಟ್ಯಾನ್ ಎನ್ ತೀಟಾ ಇಸ್ ಈಕ್ವಲ್ಸ್ ಟು ಕಾಟ್ ಪೈ ಬೈ 2 ಪ್ಲಸ್ ತೀಟಾ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು ಪೈ 1 ಇಸ್ ಈಕ್ವಲ್ಸ್ ಟು ಪೈ ಬೈ 2 ಪ್ಲಸ್ ಎನ್ ತೀಟಾ. ಓಕೆನಾ. ಇದು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊತೀವಿ. ನೆಕ್ಸ್ಟು ಈಕ್ವೇಷನ್ 2ನ ಕನ್ಸಿಡರ್ ಮಾಡ್ತೀವಿ. ಆರ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ಸ್ ಟು ಬಿ ಟು ದಿ ಪವರ್ ಆಫ್ ಎನ್ ಸೈನ್ ಎನ್ ತೀಟಾ. ಇಲ್ಲಿ ಆ್ಯಸ್ ಇಟ್ ಈಸ್ ನಾನು ಬರ್ಕೊತಿದ್ದೀನಿ. ಅದಾದಮೇಲೆ ಲಾಗ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ ಆ್ಯಸ್ ಎ ಸೇಮ್ ಮೇಲೆ ಹೇಗೆ ಮಾಡಿದ್ದೀವೋ ಆ ಥರನೇ. ನೆಕ್ಸ್ಟು ಲಾಗ್ ಆರ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ಸ್ ಟು ಲಾಗ್ ಇಂಟು ಬಿ ಟು ದಿ ಪವರ್ ಆಫ್ ಎನ್ ಪ್ಲಸ್ ಲಾಗ್ ಸೈನ್ ಎನ್ ತೀಟಾ. ಓಕೆನಾ. ನೆಕ್ಸ್ಟು ಎನ್ ಇಂಟು 1 ಬೈ ಆರ್ ಇಂಟು ಡಿ ಆರ್ ಬೈ ಡಿ ತೀಟಾ ಈಸ್ ಡಿಫ್ರೆನ್ಷಿಯೇಟ್ ವಿತ್ ಲಾಗ್ ಆರ್ ಎನ್. ಓಕೆನಾ. ನೆಕ್ಸ್ಟು ಲಾಗ್ ಬಿ ಟು ದಿ ಪವರ್ ಆಫ್ ಎನ್ ಇಲ್ಲಿ ಯಾವುದೂ ಇಲ್ಲ ಅಂದ್ರಿಂದ 0 ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಪ್ಲಸ್ ಸೈನ್ ತೀಟಾನ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಸೈನ್ ತೀಟಾಗೆ ಕಾಸ್ ಎನ್ ತೀಟಾ ಅಂತ ಬರ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಎನ್ ತೀಟಾ ಇರೋದ್ರಿಂದ ಎನ್ ಅಂತ ತೊಗೊತಿದ್ದೀವಿ. ನೆಕ್ಸ್ಟು ಡಿಫ್ರೆನ್ಷಿಯೇಟ್ ಆಫ್ ಲಾಗ್ ಸೈನ್ ಎನ್ ತೀಟಾನ ನಾನು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿರೋದನ್ನ ಫಾರ್ಮುಲಾ ಬರೆದಿದ್ದೀನಿ. ಓಕೆನಾ. ನೆಕ್ಸ್ಟು ಎನ್ ಕಾಟ್ ಪೈ 2 ಇಸ್ ಈಕ್ವಲ್ಸ್ ಟು ಎನ್ ಕಾಟ್ ಎನ್ ತೀಟಾ ಯಾವ ಥರ ಆಗುತ್ತೆ ಅಂದರೆ ಇದಕ್ಕೆ ಕಾಟ್ ಪೈ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. ಅದನ್ನು ಇಲ್ಲಿ ಪೈ 1 ಅಂತ ತೊಗೊಂಡಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಪೈ 2 ಅಂತ ತೊಗೊಂಡಿದ್ದೀವಿ. ಕಾಟ್ ಎನ್ ತೀಟಾ ಇಲ್ಲಿ ಎನ್ ಮತ್ತು ಎನ್ ಡಿಫ್ರೆನ್ಷಿಯೇಟ್ ಕ್ಯಾನ್ಸಲ್ ಮಾಡ್ಕೊತೀವಿ. ಕಾಟ್ ಪೈ 2 ಮೈನಸ್ ಕಾಟ್ ಎನ್ ತೀಟಾ ಇರೋದ್ರಿಂದ ಕಾಟ್ ಕ್ಯಾನ್ಸಲ್ ಆದರೆ ಪೈ 2 ಇಸ್ ಈಕ್ವಲ್ಸ್ ಟು ಎನ್ ತೀಟಾ ಆಗುತ್ತೆ. ನೆಕ್ಸ್ಟ್ ಅದನ್ನು ಈಕ್ವೇಷನ್ ನಂಬರ್ 2 ಅಂತ ಕನ್ಸಿಡರ್ ಮಾಡಿದ್ದೀನಿ. ಫ್ರಮ್ ಈಕ್ವೇಷನ್ 1 ಮತ್ತು 2 ಇರೋದ್ರಿಂದ ಪೈ 1 ಮೈನಸ್ ಪೈ 2 ಇಸ್ ಈಕ್ವಲ್ಸ್ ಟು ಪೈ ಬೈ 2 ಪ್ಲಸ್ ಎನ್ ತೀಟಾ ಮೈನಸ್ ಎನ್ ತೀಟಾ. ಓಕೆನಾ. ಇದರಲ್ಲಿ ಎನ್ ತೀಟಾ ಗೆಟ್ ಕ್ಯಾನ್ಸಲ್ ಆದರೆ ಪೈ 1 ಮೈನಸ್ ಪೈ 2 ಇಸ್ ಈಕ್ವಲ್ಸ್ ಟು ಪೈ ಬೈ 2 ಆಗುತ್ತೆ. ನೆಕ್ಸ್ಟು ಮೋಡಲ್ಲಿ ಬರೆದ್ರೆ ಇದಾಗುತ್ತೆ. ನೆಕ್ಸ್ಟು ಇವೆರಡನ್ನು ಈಕ್ವೇಷನ್ ಕನ್ಸಿಡರ್ ಮಾಡಿಬಿಟ್ಟು ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಫೈನಲ್ ನಾವು ಕನ್ಕ್ಲೂಷನ್ ಕೊಡ್ತೀವಿ. Any doubt, ask me. Okay. Thank you.